ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶ್ರೀಮದಾಚಾರ್ಯರಮತಾನುಗಧೀಮತಾ ಮುರರಂಗ್ರಿಕಮಲಕೆ ಸೋಮಪಾನಾರ್ಹರಿಗೆ ತಾತ್ವಿಕ ದೇವತಾ ಗಣಕೆ ಹೈಮವತಿ ಷಣ್ಮಹೀಶಿಯರಡಿಗೆ ಯೋಮಕೇಶಗೆ ವಾಣೇ ವಾಯುಸುತಾಮರಸಭವ ಲಕ್ಷ್ಮೀನಾರಾಯಣರಿಗಾನಮಿಪೆ ಸಮಚರಣ ಸರೋಜಂ ಸಾಂದ್ರ ನೀಲಾಂಬುದಾಭಂ ಜಗನನಿಹಿತಪಾಣಿಂ ಮಂಡನಂ ಮಂಡನಾನಾಹಂ ತರುಣ ತುಳಸಿಮಾಲಾಂ ಕಂಧರಂ ಕಂಜನೇತ್ರಂ ಸದಯ ಧವಲಹಾಸಂ ವಿಠ್ಠಲಂ ಚಿಂತಯಾಮಿ. ಎಲ್ಲಿ ಹರಿಕಥಾ ಪ್ರಸಂಗಮೋ ಅಲ್ಲಿ ಗಂಗಾ ಯಮುನಾ ಗೋದಾವರಿ ಸಿಂಧು ಸರಸ್ವತಿ ಎಲ್ಲ ನದಿಗಳು ಬಂದು ಎಣೆಯಾಗಿ ನಿಲ್ಲುವವು. ವಲ್ಲಭಾ ಶ್ರೀ ಪುರಂದರ ವಿಠ್ಠಲನು ಮೆಚ್ಚುವನು. ಜಯ 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 ಹರಿ ಎಂಬುವುದೇ ಸುದಿನವೋ ಜಯ ಹರಿ ಎಂಬುವುದೇ ತಾರಾಬಲವು. ಜಯ ಹರಿ ಎಂಬುವುದೇ ಚಂದ್ರಬಲವು. ಜಯ ಹರಿ ಎಂಬುವುದೇ ವಿದ್ಯಾಬಲವು. ಜಯ ಹರಿ ಪುರಂದರ ವಿಠ್ಠಲನ ಬಲವಯ್ಯ ಸಕಲ ಸುಧನರಿಗೆ. ಸದರಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀ ದೇವಿ. ಮುಕುತಿ ಪದಕ ಮನವೀವ ಮಹರ್ಗ ದೇವರು ಹರಿಭಕುತಿದಾಯಕಳು ಭಾರತೀ ದೇವಿ. ಕುತಿ ಶಾಸ್ತ್ರಗಳಲ್ಲಿ ವರಜ ಸಂಭವ ನರಸಿ ಸತ್ಕರ್ಮಗಳ ಹರಡಿಸಿ ಸುಜ್ಞಾನಮತೀರ್ತು ಗತಿ ಪಾಲಿಸುವ ನಮ್ಮ ಪವಮಾನನು. ಚಿತ್ತದಲ್ಲಿ ಆನಂದ ಸುಖವನೀವಳು ರಮಾ ಭಕುತ ಜನರುಡೆಯ ನಮ್ಮ ಶ್ರೀ ಪುರಂದರ ವಿಠ್ಠಲನು. ಸತತ ಇವರುಳು ನಿಂತೇ ಕೃತಿ ನಡೆಸುವನು. ನಮ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಅಭ್ರಮಂ ಭಂಗರಹಿತಂ ವಚನಂ ವಿಮಲಂ ಸದಾನಂದತೀರ್ಥವತುಲಂ ಭಜೆ ತಾಪತ್ರಯಾಪಹಂ. ದುರ್ವಾದಿಧ್ವಾಂತರವಹೇ ವೈಷ್ಣವೇಂದಿವರೇಂಧವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ನಮೋಸ್ತು ತಾತ್ವಿಕಾ ದೇವಃ ವಿಷ್ಣುಭಕ್ತಿಪರಾಯಣಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಆಗತಾದ್ರಿಕಾಲಗ್ನಂ ಆಗಮಾರ್ಥ ವಿಶಾರದಂ ತ್ಯಾಗಭೋಗ ಸಮಾಯುಕ್ತಂ ಭಾಗಣ್ಣಾರ ಗುರುಂ ಭಜೆ. ಜಲಜ್ಯೇಷ್ಠ ನಿಭಾಕಾಲಂ ಜಗದೀಶ ಪದಾಶ್ರಯಂ ಜಗದೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಶ್ರೀಶಾಂಗ್ರಿ ಸೇವಕಂ ನಿತ್ಯಂ ಭೂಷಣಾಗ್ರೆ ಕುಲೋದ್ಭವಂ ವಾಸವಾದಿ ಶಿಲಾಕ್ಷೇತ್ರಂ ಶೇಷದಾಸ ಗುರುಂ ಭಜೆ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವ ಅನಿಷ್ಟಾನಿ ಸಾಧಯಿಷ್ಟಾನಿ ಮಾಧವ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಂ ಅಭೀಷ್ಟದಂ ಚತುರ್ಮುಖೇರತನಯಂ ಶ್ರೀನಿವಾಸಂ ಭಜೆ ನಿಶಂ. ಅದ್ಯ ಕಥಾ ಪ್ರಸಕ್ತಿ ಪೂರ್ವ ಕಿಂಚಿತ ಪ್ರಮೇಯಾನುವಾದ. ಬ್ರಹ್ಮದೇವರು ರುದ್ರದೇವರು ರಮಾದೇವಿ ಹತ್ರ ಬಂದು ಪ್ರಾರ್ಥನೆ ಮಾಡಿದ್ದಾರೆ. ಪರಮಾತ್ಮನನ್ನ ತೋರಿಸು. ಪುಂಡಲೀಕವರದನ ಪಂಢರೀರಾಯನ ತೋರವ್ವ ಲಕುಮಿ. ಯಾಕೆ? ಅವರೆಲ್ಲ ಆಪ್ತೋಪಾಸಕರು. ಬ್ರಹ್ಮದೇವರು ರುದ್ರದೇವರು ದೇವರನ್ನ ಯಾವಾಗ ಕಾಣಬೇಕು ಅಂತ ಮನಸ್ಸು ಮಾಡಿ ಕಣ್ಣು ಮುಚ್ಚಿದರೆ ದೇವರು ಕಾಣಿಸ್ತಾನೆ ಅಂತ ಮಹಾನುಭಾವರು. ಹಿಂಗ್ಯಾಕೆ ಬಂದು ಕೇಳಿದ್ದಾರೆ ಅಂದರೆ, ಜಗತ್ತಿನಲ್ಲಿ ತಂದೆ ಪರಿಚಯ ಮಾಡಿಸುವಳು ಮಗುವಿಗೆ ತಾಯಿ. ತಂದೆ ಪರಿಚಯ ಮಾಡಿಸಲಿಲ್ಲ ತಾಯಿ ಅಂದರೆ ಆ ಮಗು ಯಾರಿಗೂ ತಂದೆ ಅಂತ ಕರೆಯಲ್ಲ. ಹುಟ್ಟಿದಾಗ ಮಗುವಿಗೆ ಯಾರ ಪರಿಚಯ ಇರ್ತದ? ತಾಯಿ ಮಾತ್ರ ಪರಿಚಯ ಇರ್ತ. ತಾಯಿಯ ಹಿಡಿತ, ಅವಳು ಮಾಡುವ ಆರೈಕೆ. ಈಗ ಸಣ್ಣ ಸಣ್ಣ ಭಾಳ ಪುಟ್ಟ ಪುಟ್ಟ ಇರ್ತಾವಲ್ಲ ಮಕ್ಕಳು, ಭಾಳ ಅಳ್ತಾ ಇರ್ತಾವೆ. ಅಜ್ಜಿ ಎತ್ಕೊಂಡು ಶಂಕ ಹೊಡಿತಿರ್ತಾವೆ, ತಾತ ಎತ್ಕೊಂಡು ಶಂಕ ಹೊಡಿತಿರ್ತಾವೆ, ಹೌದಿಲ್ಲ? ಸೋದರತ್ತೆ ಎತ್ಕೊಂಡು ಶಂಕ ಹೊಡಿತಿರ್ತಾವೆ. ಅವ್ರ ಅಮ್ಮ ಎತ್ಕೊಂಡು ತಣ್ಣಗಾಗ್ಬಿಡುತ್ತೆ. 3 ತಿಂಗಳು ಖುಷಿಯೇನು ಗೊತ್ತಾಗುತ್ತೆ. ಶಾಸ್ತ್ರ ಹೇಳ್ತು ಮಕ್ಕಳಿಗೆ ಗೊತ್ತಾಗೋದು.
ಯಾಕೆ ಆ ಮಗುವನ್ನು ಹಿಡಿತಾ ಇರುತ್ತಲ್ಲ, ಅದು ಭಾಳ ಡಿಫ್ರೆಂಟ್ ಆಗಿತ್ತು. ಅದಕ್ಕೆ ಅದು ಗೊತ್ತಾಗ ಮಗುವಿಗೆ. ಆ ಮುಂದೆ ಆ ಮಗುವಿಗೆ ತಾಯಿ ತಂದೆ ಪರಿಚಯ ಮಾಡಿಸ್ತಾಳೆ. ನಮಗೆ ತಂದೆಯನ್ನು ತೋರಿಸುವವರು ಯಾರು? ತಾಯಿ. ಒಂದು ವೇಳೆ ತಾಯಿ ಏನಾದರೂ ಮಗುವಿಗೆ ತಂದೆ ಪರಿಚಯ ಮಾಡಿಸಲಿಲ್ಲ ಅಂದರೆ ಆ ಮಗು ನಾಳೆ ಯಾರನ್ನೂ ಅಪ್ಪ ಅಂತ ಕರೆಯುವುದಿಲ್ಲ. ಅದಕ್ಕೆ ವಿಶೇಷವಾಗಿ ಹೇಳ್ತಾಳೆ ತಾಯಿ. ಆ ಮಗುವಿಗೆ ಸಂಬಂಧಪಟ್ಟ ವ್ಯಕ್ತಿಗಳು ಬಂದರೆ ಒಂದೊಂದು ಬಾರಿ ಹೇಳ್ತಾಳೆ, ನಿಮ್ಮ ಅತ್ತೆ ಬಂತ ನೋಡು, ನಿಮ್ಮ ತಾತ ಬಂತ ನೋಡು. ಹೌದಾ? ಒಂದೊಂದು ಸರಿ ಹೇಳ್ತಿದ್ದ. ಅದಕ್ಕೆ ತನ್ನ ಯಜಮಾನ ಬಂದರೆ ನಿಮ್ಮಪ್ಪ ಬಂದರು ನೋಡು, ನಿಮ್ಮಪ್ಪ ಬಂದರು ನೋಡು ಅಂಥೇಳಿ ಸೌಂಡು ಚೇಂಜ್ ಆಗತ್ತೆ. ಅದಕ್ಕೆ ಆ ಮಗು ಅಂತದೆ ಇದೇನೋ ಸ್ಪೆಷಲ್ ಡಿಸೈನ್ ಅಂತ ಮಗು. ಯಾಕೆ ಅಂದರೆ ಈ ಡಿಸೈನ್ ಬಂದ ತಕ್ಷಣ ನಮ್ಮಮ್ಮನ ವಯಸ್ಸದ ಅದು ಆ್ಯಕ್ಟಿವೈಸ್ ಆಗುತ್ತೆ. ಬೇರೆ ಬಂದರೆ ಎದುರಾಗಿರ್ತದೋ ಪ್ಯಾಸಿವ್ ವೈಸ್ ಒಳಗೆ, ಇದು ಆ್ಯಕ್ಟಿವೈಸ್ ಆಗುತ್ತೆ. ಏನೋ ಸ್ಪೆಷಲ್ ಡಿಸೈನ್ ಅಂಥೇಳಿ ಆ ಮಗು ಆ ಡಿಸೈನ್ ನೋಡಿತ್ತಲ್ಲ, ಅದೊಂದು ಜೆರಾಕ್ಸ್ ಕಾಪಿ ಮಾಡಿ ಇಟ್ಕೋತದೆ ತಲೆ ಒಳಗೆ. ಮುಂದೆ ಅದಕ್ಕೆ ಮಾತು ಬಂದಮೇಲೆ ಸ್ವಲ್ಪ ದೊಡ್ಡದಾಯಿತು, ಒಂದು 8-9 ತಿಂಗಳು. ಹಿಂದೆಲ್ಲ 3 ವರ್ಷ ಆದಮೇಲೆ ಅಪ್ಪ ಅಂತಿದ್ವು, ಈಗೆಲ್ಲ 9 ತಿಂಗಳಿಗೆ ಅಪ್ಪ ಅಂತವ್ರೆ. ಭಾರಿ ಪಾಟಿ. ಹೌದಾ? ಅದಕ್ಕೆ ಆ ಮಗುಗೇನಾದರೂ ಅಪ್ಪ ನಮ್ಮ ಆ ಶಬ್ದ ಮಾತಾಡ್ಲಿಕ್ಕೆ ಬಂದರೆ ತಾಯಿ ಹೇಳ್ತಾಳೆ ನಿಮ್ಮ ಅಪ್ಪ ಬಂದರು ನೋಡೋದು ತೋರಿಸಿದಾಗ ಆ ಮಗು ಸಡನ್ನಾಗಿ ಅಪ್ಪ ಅನ್ನಲ್ಲ. ಅದು ಜೆರಾಕ್ಸ್ ಕಾಪಿ ಇರುತ್ತಲ್ಲ, ತೆಗೆದು ನೋಡ್ತದೆ. ಓಹೋ ಸೇಮ್, ಜಿಬ್ರಿ ಕೂದಲು ಓಕೆ, ಬೆಕ್ಕಿನ ಕಣ್ಣು ಓಕೆ, ದೊಣ್ಣಿ ಮೂಗು ಓಕೆ, ಅವಾಗಪ್ಪ ಅಂತ ಸುಮ್ಮನೆ ಅಪ್ಪ ಅನ್ನಲ್ಲ. ಹೌದಾ? ಜಗತ್ತಿನ ತಾಯಿ ತಂದೆ ಪರಿಚಯ ಮಾಡಿಸ್ತಾಳೆ. ಹಂಗೆ ಜಗತ್ತಿನಾಗ ತಂದೆ ಆಗಿರ್ತಕ್ಕಂಥ ಭಗವಂತನ ಪರಿಚಯ ನಮಗಾಗಬೇಕಂದ್ರೆ ಯಾರು ಮಾಡಬೇಕು? ತಾಯಿನೇ ಮಾಡಬೇಕು. ಜಗತ್ತಿನ ತಾಯಿ ಯಾರು? ರಮಾದೇವಿ. ಪರಮಾತ್ಮ ಜಗತ್ತಿನ ತಂದೆ. ಪರಮಾತ್ಮ ನಮಗೆ ತಿಳಿಬೇಕು ಅಂದರೆ ಯಾರು ತಿಳಿಸಬೇಕು? ತಾಯಿ ತಿಳಿಸಬೇಕು. ಒಂದು ವೇಳೆ ತಾಯಿ ಏನೋ ನಮಗೆ ಭಗವಂತನ ಬಗ್ಗೆ ತಿಳಿಸಲಿಲ್ಲ ಅಂದರೆ ಏನೂ ಅರ್ಥ ಆಗಲ್ಲ. ಇನ್ನೊಂದು, ತಾಯಿ ಆದವಳು ನಮಗೆ ತಂದೆ ಹತ್ರ ಹೋಗಬೇಕು ಅಂತ ಅಪೇಕ್ಷೆ ಇದ್ದಾಗ ನಮಗೆ ಕಳಿಸುವವಳು ತಾಯಿ. ಈಗ ಪಂಡಿತರ ಮಕ್ಕಳು ಅಂತ ಇರ್ತಾವೆ ನೋಡಿ, ಇರ್ತಾವಿಲ್ಲ? ಮಡಿ ಮಾಡೋರು ಮನೆಯಾಗ ಮಕ್ಕಳು ಅಂತ ಇರ್ತಾವೆ, ಸಣ್ಣ ಇರ್ತಾವೆ, 1-1.5 ವರ್ಷ ಕೂಸಿರ್ತಾವೆ. ಅವಾಗ ಅವೇನು ಮಾಡ್ತಾವೆ? ಆ ಅಪ್ಪನ ಹತ್ರ ಹೋಗ್ತೀನಿ ಅಂತ ಹಠ ತೆಗಿತಾವೆ. ಅವ್ರ ಅಪ್ಪ ದೇವ್ರ ಪೂಜೆ ಮಾಡ್ತಾ ಇರ್ತಾರೆ. ಅವ್ರ ಅಮ್ಮ ಹೇಳ್ತಾರೆ ದೇವ್ರ ಪೂಜೆ ಆದ ತಕ್ಷಣ ತಗೊಂಡ್ಬಿಡ್ತಾರಪ್ಪ. ಎಷ್ಟು ನಮಸ್ತಾಳೆ ತಾಯಿ, ಕೇಳಲ್ಲ ಮಗು, ಓ ಅಂತ ಅಳ್ತಾ ಇತ್ತು. ಅವಾಗ ಏನು ಮಾಡ್ತಾಳೆ ತಾಯಿ? ಆ ಮಗುವಿನ ತಂದೆ ಹತ್ರ ಕಳಿಸ್ಬೇಕೀಗ. ಅವ್ರ ಅಪ್ಪ ನೋಡಿದರೆ ಮಡಿಲಿದ್ದಾರೆ, ಏನು ಮಾಡಬೇಕು? ಅವಾಗ ತಾಯಿ ಏನು ಮಾಡ್ತಾಳೆ? ಅಂಗಿ ಚಡ್ಡಿ ಕಳಿಸ್ಬಿಡ್ತಾಳೆ. ಹೌದಿಲ್ಲ? ಅಂಗಿ ಚಡ್ಡಿ ಹಾಗೆ ನಿಮ್ಮಪ್ಪ ಅದು ಹೋಗಿ ಅಪ್ಪನ ಏನು ಮಾಡ್ತದೆ? ತಪ್ಕೊಂಡ್ಬಿಡ್ತದೆ. ಹಾಗೆ ಜಗತ್ತಿನ ತಂದೆ ಆಗಿರ್ತಕ್ಕಂಥ ಭಗವನ ಹತ್ರ ಹೋಗ್ಬೇಕಾದ್ರೆ ನಮಗೊಂದು ಅಡ್ಡಿ ಇದೆ. ಯಾವುದದು? ಲಿಂಗ ಶರೀರ. ಅದು ಹೋದರೆ ನಾವು ತಂದೆ ಪರಮಾತ್ಮ ಹತ್ರ ಹೋಗ್ಬೋದಲ್ವಾ? ಆ ಲಿಂಗ ಶರೀರವನ್ನು ನಮಗೆ ಕಳಿತಕ್ಕಂಥವ್ರು ಯಾರು? ರಮಾದೇವಿ, ವಿಜಾನದಿಯ ರೂಪದಿಂದ. ಹೌದೇ ಇಲ್ಲ? ಅದಕ್ಕೆ ಜ್ಞಾನಿಗಳು ಪರಿಚಯ ಮಾಡಿಸ್ತಾರೆ ದೇವರನ್ನ. ಮುಖ್ಯವಾಗಿ ರಮಾದೇವಿ ಮಾಡಿಸ್ತಾಳೆ. ಅದಕ್ಕೆ ಜ್ಞಾನಿಗಳಂತಾಳೆ ಪುಂಡಲೀಕವರದಲ್ಲ ಪಂಡರಿರಾಯನ ತೋರವು ಬಾಲಕುಮೇ ತೋರವು ಬಾಲಕುಮಿ. ಲಕ್ಷ್ಮೀದೇವಿ ಹೊರಗೆ ಬಂದಂತ. ಯಾಕೋ ಬ್ರಹ್ಮ, ಯಾಕೋ ರುದ್ರ, ಏನಪ್ಪ? ಇಲ್ಲಮ್ಮ ಅಪ್ಪ ಇಲ್ಲೇ ಅಂತ ಬ್ರಹ್ಮದೇವರು ಅಂದ್ರೆ, ರುದ್ರದೇವರಂತಾರೆ ತಾತ ಇಲ್ಲೇ ಅಂದರು. ಲಕ್ಷ್ಮೀದೇವಿ ಹೇಳ್ತಾಳೆ, ನೋಡು ಬ್ರಹ್ಮ, ನಾನೇನೋ ಆ ಸಮಯಕ್ಕೆ ಸ್ವಲ್ಪ ಜಗಳ ಬಂದುಬಿಟ್ಟೆ, ಆದರೂ ಈಗ ನನಗೂ ನೀವು ಅಪ್ಪ ನೋಡಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ? ಮತ್ತು ಏನು ಮಾಡೋದಮ್ಮ, ನಡೀರಿ ಹುಡುಗ್ಲಿಕ್ಕೆ ಹೋಗೋಣ ಅಂತಂದು. ನಡೀರಿ ಅಂದರು ಬ್ರಹ್ಮದೇವರು. ನಡಿಯಮ್ಮ ಅಂದರು. ಅವ ಲಕ್ಷ್ಮೀದೇವಿ ಹೇಳ್ತಾಳೆ, ಬ್ರಹ್ಮ ಈಗ ಕಲಿಯುಗ ಪ್ರಾರಂಭ ಆಗಿದೆ, ನಾವು ಯಾರು ಮೂಲ ರೂಪದಿಂದ ಹೋಗುವಂತಿಲ್ಲ, ವೇಷ ಬದಲಿಸಿಕೊಂಡು ಹೋಗಬೇಕು. ಬ್ರಹ್ಮ ನೀ ಹಸುವಾಗಿ, ರುದ್ರ ನೀ ಕರುವಾಗಿ, ನಾ ಗೋಪಾಲಿಕೆಯಾಗಿ ಹುಡ್ಕೋಣ ಅಂತ ತೀರ್ಮಾನ ಮಾಡಿದರು. ಅದೇ ರೀತಿಯಾಗಿ ಆ ಲಕ್ಷ್ಮೀದೇವಿ ಗೋಪಾಲಿಕೆಯಾಗಿದ್ದಾಳೆ, ಬ್ರಹ್ಮದೇವರು ಹಸುವಾಗಿದ್ದಾರೆ, ರುದ್ರದೇವರು ಕರು ಆಗಿದ್ದಾರೆ. ಆ ಹಸು ಕರುವನ್ನು ಕರ್ಕೊಂಡ್ಬಂದ್ಲು ಗೋಪಾಲಿಕೆ. ಎಲ್ಲಿ ಅಂದರೆ ಚೋಳರಾಜನ ಊರಿಗೆ ಬಂದಿದ್ದಾಳೆ. ಚೋಳರಾಜನ ಊರಲ್ಲೆಲ್ಲ ಓಡಾಡ್ತಾ ಇದ್ದಾಳೆ ಲಕ್ಷ್ಮೀದೇವಿ ಗೋಪಾಲಿಕೆ ವೇಷದಲ್ಲಿ. ಈ ಹಸುವನ್ನು ಯಾರು ಬೇಕು ಅವ್ರು ತಗೋಬೋದು, ಎಷ್ಟು ಬೇಕಷ್ಟು ದುಡ್ಡು ಕೊಡ್ಬೋದು, ಬೇಕಾದಷ್ಟು ಹಾಲು ಕೊಡುತ್ತೆ. ಯಾವಾಗಂತೀರಿ ಅವಾಗ ಹಾಲು. ATM, ಎನಿ ಟೈಮ್ ಮಿಲ್ಕ್. ಇದು ATM, ಎನಿ ಟೈಮ್ ಮಿಲ್ಕ್. ಬೇಕಾದವಾಗ ಹಾಲು ಕೊಡುತ್ತೆ, ಬೇಕಾದಷ್ಟು ಕೊಡುತ್ತೆ. ಇದಕ್ಕೆ ಇಷ್ಟೇ ಅಂತೇನು ಕರಾರಿಲ್ಲ, ಎಷ್ಟು ಬೇಕು ಅಷ್ಟು ಕೊಡ್ಬೋದು ಅಂತ ಇಡೀ ಊರೊಳಗೆಲ್ಲ ಓಡಾಡಿದೆ. ಅವಾಗ ಕೆಲವು ಮಂದಿ ವಿಚಾರ ಮಾಡ್ತಾರೆ, ಹೌದು ಸರಿ, ಒಳ್ಳೆ ಹಸು,
ಬೇಕಾವೆಲ್ಲ ಹಾಲು ಕೊಡುತ್ತಲ್ವ. ಆದರೆ ತೊಗೊಳಿಗೆ ಸ್ವಲ್ಪ ಹಿಂದೇಟು ಹಾಕಿದ್ರದು. ಯಾಕೆ ಅಂದರೆ ತೊಗೋಬಹುದು, ತೊಗೊಂಡ್ಮೇಲೆ ಅದನ್ನು ರಕ್ಷಣೆ ಮಾಡೋದು ಭಾಳ ಕಷ್ಟ ಅಲ್ವಾ. ನಮ್ಮ ಗುರು ಹೇಳ್ತಿದ್ರು ನಂಗೆ ದಾನ ತೊಗೊಳ್ಳೋದು ಸುಲಭ, ಅದನ್ನು ಮುಂದೆ ಮೇಂಟೈನ್ ಮಾಡೋದು ಅದು ಭಾಳ ಕಷ್ಟ. ದಾನ ಕೊಟ್ಟವ್ರಿಗೆ ಪುಣ್ಯ ಬಂದ್ಬಿಡುತ್ತೆ ರೀ, ಅವ್ರ ಪಾಪ ಎಲ್ಲ ನಮಗೆ ಸುತ್ಕೊಂತದ. ಹೌದಾ? ಇವೆಲ್ಲ ಕಳ್ಕೊಬೇಕಾದ್ರೆ ಏನು ಮಾಡ್ಬೇಕು? ಜಪ ದಪ ನೇಮ ನಿಷ್ಠೆ ಎಲ್ಲ ಮಾಡ್ಬೇಕಲ್ಲ. ಸುಮ್ಮನೆ ಏನೋ ಕೆಲವಂತರ ಏನು ಆಚಾರ್ಯ ಬೇಕಾಷ್ಟು ಬರ್ತು ಬಿಡ್ರಿ ಅಂತ, ಬೇಕಾಷ್ಟು ಪಾಪ ಬಂದು ಕೂತಿತ್ತು ಆಚಾರ್ಯ ಮೊಸಳಿಗೆ. ಅದನ್ನ ಯಾರು ವಿಚಾರ ಮಾಡ್ತಾರೆ? ಏನು ವಿಚಾರ ಮಾಡಲ್ಲ, ಬರೀ ಆಚಾರ್ಯ ಬಂತು ಭಾಳ ಬಂತು ಮಾತಾಡ್ತಿರಲ್ಲ. ಅವ್ರಿಗೇನ್ರಿ ಹಂಗೆ ಬರುತ್ತೆ ಬಿಡ್ರಿ, ಕಷ್ಟ ಅನ್ನೋದೇ ಗೊತ್ತಿಲ್ಲ ಅವರಿಗೆ ಅಂತ ಏನೋ ಮಾತಾಡ್ತಿದ್ದಿ. ಅದು ಭಾಳ ಕಷ್ಟ. ತಗೊಳ್ಳೋದು ಭಾಳ ಸುಲಭ ರೀ, ಆದರೆ ಅದು ರಕ್ಷಣೆ ಮಾಡ್ಕೊಳ್ಳೋದು ಭಾಳ ಕಷ್ಟ. ಬರಲ್ಲ. ಯಾರಾದರೂ ನಿಮ್ಮಂಥವ್ರು ಬಂದು ಹೇಳ್ತೀರಿ ನಿಮಗೊಂದು ಆನೆ ದಾನ ಕೊಡಬೇಕು ಅಂತ ಅಪೇಕ್ಷೆ ಆಗಿದೆ, ನಿಮ್ಮ ಮೇಲೆ ಭಾಳ ಭಕ್ತಿ ಬಂದಿದೆ. ಯಾವ ಆನೆ? ಜೀವಂತವಾದ ಆನೆ. ಪ್ಲಾಸ್ಟಿಕ್ ಆನೆ ಆದರೂ ಓಕೆ, ನೋಡಿ ಶಿವಕೃಷ್ಣಗೆ ಇದು ಬಿಡೋದಪ್ಪ. ಜೀವಂತವಾದ ಆನೆ ಕೊಡಬೇಕು ಅಂತ ಅಪೇಕ್ಷೆ. ನಮಗೂ ಅಪೇಕ್ಷೆ ಆಗುತ್ತಲ್ವ, ಆನೆ ಮೇಲೆ ಕೂತು ಪ್ರವಚನಕ್ಕೆ ಹೋಗ್ಬೋದು, ಎಲ್ಲರೂ ನಮ್ಮನ್ನೇ ನೋಡ್ತಾ ಇರ್ತಾರೆ ಅಂತ ಅಪೇಕ್ಷೆ ಆಗುತ್ತೆ. ಆದರೆ ಆನೆಯನ್ನು ರಕ್ಷಣೆ ಮಾಡೋದು ಎಷ್ಟು ಕಷ್ಟ ಅಲ್ವಾ. ಏನೋ ತಕ್ಷಣಕ್ಕೆ ಒಂದು ಚೆನ್ನಾಗಿ ಯೋಚನೆ ಮಾಡಿ ಬಿಡ್ಬೋದು ಅಂದರೆ ಅದನ್ನು ರಕ್ಷಣೆ ಮಾಡೋದು ಎಷ್ಟು ಕಷ್ಟ. ಅದಕ್ಕೆ ಎಲ್ಲರೂ ನೋಡಿದಂತೆ ಚೋಳರಾಜನ ಹೆಂಡತಿ ತನ್ನ ಅರಮನೆ ಟೆರೆಸ್ ಮೇಲೆ ನಿಂತಿದ್ಲು. ನೋಡಿದ್ಲು ಹಸು ಕರುವನ್ನು. ಹಬ್ಬ ಒಳ್ಳೆ ಹಸು, ಸಾಕಷ್ಟು ಹಾಲು ಕೊಡುತ್ತೆ, ನನ್ನ ಮಕ್ಕಳು ಹಾಲನ್ನು ಕುಡಿದು ದಷ್ಟಪುಷ್ಟರಾಗ್ತಾರೆ ಅನ್ನೋ ಭಾವನೆಯಿಂದ ಕರೆದ. ಅದಕ್ಕೆ ಶ್ರೀನಿವಾಸ ಕಲ್ಯಾಣ ಹೇಳುತ್ತೆ, ನಾವು ಎಲ್ಲಿ ಜಾರ್ತೀವಿ ಅನ್ನೋದು ಗೊತ್ತಾಗಲ್ಲ. ಯಾವುದೇ ವಸ್ತುವನ್ನು ನಮಗಾಗಿ ಅಂತ ತಗೋಬಾರ್ದು. ಆ ನಮಗಾಗಿ ಅಂತ ತಗೊಂಡ ವಸ್ತುಗಳಿಂದ ನಮಗೆ ದುಃಖವೇ ಪ್ರಾಪ್ತಿಯಾಗೋದು. ನಾವು ದೇವರಿಗಾಗಿ ಅಂತ ತಗೋಬೇಕು, ಅದು ದೇವರಿಗೆ ಸಮರ್ಪಣೆ ಮಾಡಿ ನಾವು ಉಪಯೋಗ ಮಾಡಿದರೆ ನಮಗೆ ಎರಡು ಫಲ ಬರುತ್ತೆ. ಅದು ಸಾಮಾನು ತಗೊಳ್ಳುವಾಗ ಏನು ಭಾವನೆ ಇದೆ, ದೇವರಿಗಾಗಿ ಅದೊಂದು ಭಾವನೆಗೊಂದು ಫಲ. ಅದನ್ನು ದೇವರಿಗೆ ಪುನಃ ಸಮರ್ಪಣೆ ಮಾಡಿದ್ರಿಂದ ಅದೊಂದು ಫಲ. ಆಮೇಲೆ ಅದನ್ನು ನಾವು ಭೋಗ ಮಾಡಿದರೆ ಅದಕ್ಕೂ ದೇವರ ಅನುಗ್ರಹ ಆಗುತ್ತೆ. ಯಾರೋ ಹೂ ತಗೋತಾ ಇರ್ತಾರೆ, ಏನು ಸಾರ್ ತುಂಬ ಹೂ ತಗೋತಾ ಇದ್ದೀರಿ ಇವತ್ತು, ನಮ್ಮ ಹೆಂಡತಿ ಬರ್ತಡೇ ಸಾರ್ ಅಂತ. ಹೌದಲ್ಲ? ತಗೋಬಾರ್ದು ಅಂತಲ್ಲ, ಹೆಂಡತಿ ಬರ್ತಡೇ ಅಂತ ತಗೋಬೇಡ, ದೇವರಿಗೆ ಅಂತ ದೇವರಿಗೆ ಸಮರ್ಪಣೆ ಮಾಡಿ ಹೆಂಡತಿ ಕೊಡು. ಇದು ಶಾಸ್ತ್ರ ಹೇಳೋದು. ಎಲ್ಲಿ ಜಾರ್ತೇವೆ ಅಂದರೆ ನಮಗಾಗಿ. ಚೋಳರಾಜ ಹೆಂಡತಿ ಅದೇ ಅಂದು, ನನ್ನ ಮಕ್ಕಳು ಕುಡಿದು ದಷ್ಟಪುಷ್ಟವಾಗಿ ಬೆಳೀತಾರೆ ಅಂತ ತಗೊಂಡು ಗೋಪಾಲಕನ ಕರೆದು ಎಷ್ಟು ಕೊಡ್ಬೇಕು ಹೇಳು. ಗೋಪಾಲಕ್ಕೆ ಅಂತೇಳಿ ಅಷ್ಟಿಷ್ಟಂತ ಏನು ಕಂಡೀಷನ್ ಇಲ್ಲ, ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಓಕೆ. ಈ ಹಸು ಕರುವನ್ನು ಮಾತ್ರ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೇನಂತೆ ಅಂತ ಚೋಳರಾಜ ಹೆಂಡತಿ ಹಸು ಕರುವನ್ನು ಸ್ವೀಕಾರ ಮಾಡಿದ್ದಾಳೆ. ಇದಕ್ಕಾಗಿ ಒಂದು ಪ್ರತ್ಯೇಕ ಕೊಟ್ಟಿಗೆಯನ್ನು ಮಾಡಿಸಿದ್ದಾರೆ. ಈ ಹಸು ಕರು ಒಂದೇ ಪ್ರತ್ಯೇಕ ಕೊಟ್ಟಿಗೆ. ಆಗಿನ ಕಾಲಕ್ಕೆ ರಾಜನ ಹತ್ರ ಹಸುಗಳು ಒಂದು ಸಂಪತ್ತು, ಹಸುವಿನ ಸಂಪತ್ತು, ಗೋ ಸಂಪತ್ತು ಇರೋದು. ಬೇಕಾಟ್ ಹಸುಗಳು, ಲಕ್ಷಾಂತರ ಹಸುಗಳು ಇರ್ತಿದ್ವು. ಇದಕ್ಕಾಗಿ ಒಂದು ಸ್ಪೆಷಲ್ ಆದ ಕೊಟ್ಟಿಗೆಯನ್ನು ಮಾಡಿಸಿ ಗೋಪಾಲಕನಿಗೆ ಹೇಳ್ತಾಳೆ, ಇದು ಚೆನ್ನಾಗಿ ನೋಡ್ಕೋಬೇಕು, ಇದನ್ನು ಚೆನ್ನಾಗಿ ಹಾಲು ಕೊಡುತ್ತೆ. ಆಯಿತು ಅಂದ ಗೋಪಾಲಕ. ತಾನು ಮೇಯಿಸ್ಲಿಕ್ಕೆ ಕರ್ಕೊಂಡು ಹೋಗುವಾಗ ಲಕ್ಷಾಂತರ ಹಸುಗಳನ್ನು ಬಿಡ್ತಿದ್ದ, ಇದನ್ನು ಬಿಡ್ತಿದ್ದ. ಆ ಲಕ್ಷಾಂತರ ಹಸುಗಳು ಹೋಗಿ ಹುಲ್ಲನ್ನು ಅಲ್ಲಲ್ಲಿ ತಿಂತಾ ಇದ್ರೆ ಈ ಹಸು ಹುಲ್ಲು ತಿಂತಿರ್ಲಿಲ್ಲಂತೆ. ಭೂಮಿಯನ್ನು ಮೂಸು ನೋಡ್ತಾ ಹೋಗ್ಬೇಕು, ಮತ್ತೆ ಮನೆಗೆ ಬರಬೇಕು, ಹಾಲು ಕೊಡ್ಬೇಕು. ಮತ್ತೆ ಮರುದಿವಸ ಏನು ಮಾಡ್ಬೇಕು, ಅದು ಭೂಮಿಯನ್ನು ಮೂಸು ನೋಡ್ತಾ ಹೋಗ್ಬೇಕು, ಮತ್ತೆ ಮನೆಗೆ ಬರಬೇಕು, ಸಾಕಷ್ಟು ಹಾಲು ಕೊಡಬೇಕು. ಇದೇ ಕಾರ್ಯಕ್ರಮ ನಡೀತು ಈ ಹಸುಂದು. ಒಂದಿನ ಹಂಗೆ ಬೆಟ್ಟದ ಮೇಲೆ ಬಂತು ಹಸು, ಹುತ್ತಿನ ಹತ್ರ ಬರ್ತಾ ಇದೆ ಮೂಸು ನೋಡ್ತಾ. ಹುತ್ತೊಳಗೆ ಹಿಂಗೆ ನೋಡಿತ್ತು. ಪರಮಾತ್ಮ ಶಂಖಚಕ್ರಧಾರಿಯಾಗಿ ಆರಾಮಾಗಿ ವಿಶ್ರಾಂತಿ ಪಡಿತಿದ್ದ. ನೋಡಿದರು, ಆ ಹಸು ನೋಡಿತ್ತು. ಹಬ್ಬ ಸ್ವಾಮಿನ ದರ್ಶನ ಆಯ್ತಲ್ಲಪ್ಪ ಅಂತಾರೆ ಬ್ರಹ್ಮದೇವರು. ಕಂಡೇನ ಗೋವಿಂದನ ಪುಂಡರೀಕಾಕ್ಷ ಶ್ರೀ ಪಾಂಡವರ ಪಕ್ಷನ ಗೋವಿಂದನ ಕಂಡೇನ ಗೋವಿಂದನ ಕೇಶವ ನಾರಾಯಣ ಶ್ರೀಕೃಷ್ಣನ ವಾಸುದೇವ ಚ್ಯುತಾನಂದನ ಸಾಸಿರ ನಾಮದ ಶ್ರೀ ಋಷಿಕೇಶನ ಶೇಷಶಯನ ನಮ್ಮ ವಸುದೇವ ಸುತನ ಗೋವಿಂದನ ಕಂಡೇನ ಗೋವಿಂದನ ಮಾಧವ ಮಧುಸೂದನ ತ್ರಿವಿಕ್ರಮನ ಯಾದವ ಕುಲವಂದನ
ವೇದಾಂತ ವೇದ್ಯನಾಥ್ ಇಂದಿರೇ ರಮಣನಾಥ್ ಆದಿಮೂರ್ತಿ ಪ್ರಹ್ಲಾದ ವರದನ ಗೋವಿಂದನ ಪುರುಷೋತ್ತಮ ನರಹರಿ ಶ್ರೀಕೃಷ್ಣನ ಶರಣಾಗತ ರಕ್ಷಕನ ಕರುಣಾಕರ ನಮ್ಮ ಪುರಂದರ ವಿಠಲನ ನೆರೆ ನಂಬಿದೆನು ಬೇಲೂರ ಚನ್ನಿಗನ ಗೋವಿಂದನ ಕಂಡೆನ ಗೋವಿಂದನ. ಆ ದೇವರನ್ನು ನೋಡಿ ಸ್ತೋತ್ರ ಮಾಡ್ತಾರೆ ಬ್ರಹ್ಮದೇವ್. ಇವತ್ತು ನೋಡಿದ್ದಾರಪ್ಪ ಗೋವಿಂದನ ಕಂಡೇನ ಅಂತ. ಗೋವಿಂದ ಅಂದ್ರೇನ? ಗೋವಿಂದ ಗೊತ್ತಿಲ್ಲ, ಗೊತ್ತು ಮತ್ತೆ ಗೋವಿಂದ ಅಂದ್ರೆ ಏನು ನಮಗೆ ಅರ್ಥ ಗೊತ್ತಿಲ್ಲ. ಅದೇ ಕಂಡೇನ ಗೋವಿಂದ ದೊಡ್ಡ ಶಬ್ದ ಅದು. ಏನದು? ವೇದ ಪ್ರತಿಪಾದ್ಯ ಅಂತ. ಗೋ ಅಂದ್ರೆ ವೇದಗಳು ಅಂತ ಅರ್ಥ. ಏಕಾಕ್ಷರ ಕೋಶ ಅಂತಿದೆ. ಒಂದು ಅಕ್ಷರಕ್ಕೆ ಅನೇಕವಾದ ಅರ್ಥಗಳನ್ನ ಮಾಡಿದ್ದಾರೆ. ಗೋ ಅಂದ್ರೆ ಚಂದ್ರ, ಗೋ ಅಂದ್ರೆ ಇಂದ್ರ, ಗೋ ಅಂದ್ರೆ ಬ್ರಾಹ್ಮಣ, ಗೋ ಅಂದ್ರೆ ನೀರು, ಗೋ ಅಂದ್ರೆ ವೇದ, ಬೇಕಷ್ಟು ಅರ್ಥ ಮಾಡಿದ್ದಾರೆ. ಅದಕ್ಕೆ ಗೋವಿಂದನ ಅಂದ್ರೆ ವೇದದಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥ ಭಗವಂತನನ್ನ ನೋಡಿದೆ ಅನ್ನುವುದು ಗೋವಿಂದ ಅನ್ನೋ ಶಬ್ದ ಅರ್ಥ. ನಾವು ಅದನ್ನು ಬಹಳ ಲೋ ಲೆವೆಲ್ನಲ್ಲಿ ಬಳಸ್ತೇವೆ. ಯಾರ್ದಾದ್ರೂ ವಸ್ತು ಹೋಗಿರ್ತದೆ ಗಣಪರದಾಗೆಲ್ಲ ಆರಾಧನೆ ಹೋದಾಗ ಟ್ರಿಪ್ಪಿಗೆ ಹೋದಾಗ ಏನು ಹುಡುಕ್ತಾ ಇದ್ದೀರಿ ಅಂತ ಹೇಳ್ತಾರೆ. ಹೌದೇ ಯಾಕೋ ಹಿಂಗೆ ಮಡಿ ಪಂಚೆ ಇಟ್ಟಿದೆ ಕಾಣಿಸ್ತಾ ಇಲ್ಲ. ಗೋವಿಂದ ನೋಡಿ ನಿರಾಸಕ್ತಿ, ಆಸಕ್ತಿನೇ ಇಲ್ಲ. ಏನೋ ಕಳ್ಕೊಂಡು ಏನಾದ್ರಿ ಗೋವಿಂದ ಆಯ್ತಾ ಹೌದಾ. ಪ್ರಸಾದ ಕೊಡ್ತಿರ್ತಾರಲ್ವ, ಇವ್ರು ಕ್ಯೂರ ಪ್ರಸಾದ ಮುಗಿದವ್ರು, ಇವ್ರು ಹಿಂಗೆ ಬಂದ್ಬಿಡ್ತಾರೆ ವಾಪಸ್. ಹಿಂಗೆ ಈ ಕಡೆ ಅವ್ರಾದ್ಮೇಲೆ ಬಂದವ್ರು ಕೇಳ್ತಾರೆ ಏನಾಯ್ತು ಪ್ರಸಾದನ ಅದಕ್ಕೆ ಗೋವಿಂದ ಅನ್ನೋ ಶಬ್ದವನ್ನ ಬಹಳ ಲೋ ಲೆವೆಲ್ ಅದು ಬಳಸಬಾರದು. ಶಾಸ್ತ್ರ ಹೇಳುತ್ತೆ ಗೋವಿಂದ ಅಂದ್ರೆ ವೇದ ಪ್ರತಿಪಾದ್ಯ. ಬ್ರಹ್ಮದ ಹೇಳಿದ್ರು ಕಂಡೇನಲ್ಪ ಸ್ವಾಮಿ, ಬಹಳ ಸಂತೋಷ ಆಯ್ತು ಅಂತಂದಿದ್ದಾರೆ. ಆ ಕಾಲಕ್ಕೆ ವಿಚಾರ ಮಾಡ್ತಾರೆ, ಸ್ವಾಮಿ ನಾನು ನಿನ್ನ ದರ್ಶನಕ್ಕೆ ಬಂದೆಲ್ಲ ಏನೂ ತರಲಿಲ್ಲ. ಅದಕ್ಕೆ ದೇವರ ದರ್ಶನಕ್ಕೆ, ಮಕ್ಕಳಿದ್ದ ಮನೆಗೆ, ಗುರುಗಳ ದರ್ಶನಕ್ಕೆ, ಬಾಣಂತರ ಮನೆಗೆ ಹಂಗೆ ಹೋಗಬಾರ್ದು ಅಂತ ಶಾಸ್ತ್ರ. ರಿಕ್ತ ಹಸ್ತೇನ ನಾಗತ, ಖಾಲಿ ಕೈಯಿಂದ ಹೋಗಬಾರ್ದು. ಏನಾದರೂ ತೊಗೊಂಡು ಹೋಗ್ಬೇಕು. ದೇವಸ್ಥಾನಕ್ಕೆ ಹೋಗೋದು ಹಣ್ಣು ಹೋಗೋ ಕಾಯಿ ತೊಗೊಂಡು ಹೋಗ್ಬೇಕು. ಗುರುಗಳು ಬಂದರೆ ಅವರಿಗೇನೋ ಸಮರ್ಪಣೆ ಮಾಡಲಿಕ್ಕೆ ವಸ್ತುವನ್ನು ತೊಗೊಂಡು ಹೋಗ್ಬೇಕು. ಮತ್ತು ಅಷ್ಟೇ ಅಲ್ಲ, ಮಕ್ಕಳಿದ್ದ ಮನೆಗೆ ಹೋದರೆ ಏನಾದರೂ ಹಿಂದೆಲ್ಲ ತೊಗೊಂಬರ್ತಿದ್ರು. ಹಿಂದಿನ ಕಾಲ ನಾವು ಸಣ್ಣದ ಯಾರೋ ಊರಿಗೆ ಬರ್ತಾರೆ, ನಮ್ಮ ಮನೆಗೆ ಬಂದು ಭಾಳ ಸಂತೋಷ, ಏಕೆ ಬ್ಯಾಗ್ನಲ್ಲಿ ಹಣ್ಣು ತರ್ತಾರೆ ಅಂತ ಕಾಯ್ತಾ ಇದ್ದೀವಲ್ವಾ. ಈಗೇನು ತರೋದು ಬೇಕಾಗಿರ್ಲಿ, ಲೇಜು ಏನೋ ಸಿಗ್ತಾವಲ್ಲ, ಕುರ್ಕುರೆ ತರೋದೇ ಇಲ್ಲ. ಮಕ್ಕಳಿಗೆ 10 ರೂಪಾಯಿ ಕೊಡ್ಕೋ, ನಿಂಗೆ ಏನು ಬೇಕು ತಗೊಂಡು ಅಂತ. ಈಗೆಲ್ಲ ಮಾಡ್ತೇವೆ. ಹಾಗೆಲ್ಲ ಪಾಪ ತರ್ತಿದ್ರು. ಹಂಗೆ ಹೋಗ್ಬೇಕು. ಬಾಣಂತರ ಮನೆಗೂ ಅಷ್ಟೇ, ಅವ್ರಿಗೇನು ಹಿತವಾದದ್ದು ತೊಗೊಂಡು ಹೋಗ್ಬೇಕು. ಕೆಲವರು ತಿಳ್ಕೊಂಡಿರ್ತಾರೆ ತೊಗೊಂಡು ಹೋಗ್ಬೇಕು ಅಂತ. ಎಲ್ಲಿ ಏನು ತೊಗೊಂಡು ಹೋಗ್ಬೇಕು ಗೊತ್ತಾಗಲ್ಲ. ಏನೋ ಅಂತಾರೆ, ಅಲ್ಲಿ ಎಲ್ಲೇ ಹುಟ್ಟಿ ಸ್ವಾಮಿಗಳು ಬಂದಿದ್ದಾರಲ್ಲ, ಹೌದಾ ನೀವು ಬರಲ್ವಾ, ಬರ್ತೀನಿ ನಡ್ರಿ ಅಂತ ಬೇಕ್ರಿಗೆ ಹೋಗ್ತಾರೆ. ಸ್ವಾಮಿಗಳು ತರ್ಲಿಕ್ಕೆ ಬೇಕ್ರಿ ಬಿಸ್ಕಿಟ್ ಕೊಟ್ಟಿರ್ತಾರೆ, ಸ್ವಾಮಿಗಳು ಬಿಸ್ಕಿಟ್ ತಿಂತಾರೆ. ಬಾಣಂತ ಮನೆ ತೆಂಗಿನಕಾಯಿ ತೊಗೊಂಡು ಹೋಗ್ತಾರೆ. ಎರಡೂ ನಿಷಿದ್ಧ. ಸ್ವಾಮಿಗಳಿಗೆ ಬಿಸ್ಕಿಟ್ ತಿಂತಿದ್ದ, ಬಾಣಂತ ತೆಂಗಿನಕಾಯಿ ನಿಷಿದ್ಧ, ಹೌದಾ ಇಲ್ಲ. ಅದಕ್ಕೆ ನಮ್ಮ ಗುರು ಹೇಳ್ತದೆ, ತಿಳ್ಕೊಂಬೋದು ಮಹತ್ವ ಇಲ್ಲ, ಎಲ್ಲಿ ಏನು ಮಾಡಬೇಕು ಅನ್ನೋದು ಜ್ಞಾನ ಇರಬೇಕಲ್ಲವ. ಅದಕ್ಕೆ ಬ್ರಹ್ಮದೇವರು ಅಂತಾರೆ ಹಂಗೆ ಬಂದೆ ಅಂತ. ಅದಕ್ಕೆ ಒಬ್ಬ ಭಕ್ತ ಹೋದಂತ ಏನಾಗತ್ತೆ ನೋಡ್ತೀನಿ, ಹಂಗೆ ಬರಿಗೈಯಿಂದ ಹೋದ. ಯಾರ ಹತ್ರ? ದೇವ್ರ ಹತ್ರ ಹೋಗಿ ನಿಂತ. ದೇವಸ್ಥಾನದ ಹೋದ, ನಿಂತ ದೇವರಿಗೆ ಹೇಳ್ದ, ಕೈ ಜೋಡಿಸಿದ. ಧೂಪ ಇಲ್ಲ ದೀಪ ಇಲ್ಲ, ಬಂದೆ ನಿನ್ನ ಗುಡಿಗೆ ಅಂದ ಭಕ್ತ. ಅದಕ್ಕೆ ದೇವರು ಒಳಗಿಂದ ಒಂದು ಸೌಂಡ್ ಕೊಟ್ಟ, ಹೊರಗಿಲ್ಲ ಶಾಪ್ ಇಲ್ಲ, ಹೋಗಿ ನಿನ್ನ ಮನೆಗೆ. ಅದಕ್ಕೆ ದೇವರಿಗೆ ನಾವು ಕೊಟ್ಟರೆ ಏನಾಗುತ್ತದು, ಅನಂತ ಬಳಿ ಮಾಡಿ ದೇವರು ಕೊಡ್ತಾರೆ. ಇದು ನೇಮ. ಬ್ರಹ್ಮದೇವರು ಅಂತಾರೆ, ಏನೂ ತರಲಿಲ್ಲಲ್ಲೋ ಪ್ರಭು. ಅವಾಗ ನೆನಪಾಗ, ಓ ನಾ ಹಸುವಾಗಿದ್ದೇನಲ್ವಾ, ಕೆಚ್ಚಿನಲ್ಲಿ ಸಾಕಷ್ಟು ಹಾಲಿದೆ, ಇದನ್ನೇ ನಿಂಗೆ ಅಭಿಷೇಕ ಮಾಡ್ತೇನೆ ಅಂತ ಹುತ್ತಿನಿಂದ ಈ ಕಡೆ 2 ಕಾಲು ಆ ಕಡೆ 2 ಕಾಲು ಇಟ್ಟಿದೆ. ಆಪ್ಯಾಯ ಸ್ವಸಮೇತತೆ ಅಂತ ವೇದ ಮಂತ್ರ, ಕ್ಷೀರ ಮಂತ್ರವನ್ನು ಹೇಳ್ತಾ ಅಭಿಷೇಕ ಮಾಡ್ತಾ ನಿಂತು ಬಿಟ್ಟೆ ಹಸು. ಪ್ರತಿನಿತ್ಯ ಅಷ್ಟೇ. ಸಾಯಂಕಾಲಕ್ಕೆ ಮನೆಗೆ ಹೋಗಬೇಕು, ಅಲ್ಲಿಯೂ ಹಾಲು ಕೊಡಬೇಕು, ಮತ್ತೆ ಮರುದಿವ್ಸ ಬೆಳಗ್ಗೆ ಬೇಗ ಬರಬೇಕು, ಇಲ್ಲ ಹಾಲು ಅಭಿಷೇಕ ಮಾಡ್ತಾ ಇರಬೇಕು, ಮತ್ತು ಸಾಯಂಕಾಲಕ್ಕೆ ಮನೆಗೆ ಹೋಗ್ಬೇಕು. ಹಿಂಗೆ ನಡೀತು. ಕೆಲವು ದಿವಸಗಳಾದ ಮೇಲೆ ಅಭಿಷೇಕ ಮಾಡುವ ಪ್ರಮಾಣ ಜಾಸ್ತಿ ಆಯಿತು, ಮನೆಗೆ ಹಾಲು ಕೊಡುವಂಥ ಪ್ರಮಾಣ ಕಡಿಮೆ ಆಗ್ತಾ ಬಂತು. ಒಂದಿನ ಏನಾಯ್ತು, ಹಾಲು ಕೊಡೋದೇ ನಿಲ್ಲಿಸ್ಬಿಡ್ತು ಹಸು ಮನೆ ಒಳಗೆ. ಅವಾಗ ಚೋಡರಾಜನ ಹೆಂಡತಿ ಕೇಳ್ತಾಳೆ, ಏನು ಮಾಡ್ತಾ ಇದ್ದೀ ಹೇಳು, ಇದು ಹಾಲು ಕೊಡ್ತಾ ಇಲ್ಲ, ಏನು ಮಾಡ್ತಾ ಇದ್ದಿ ನೀನು?
4ರಲ್ಲಿ ಒಂದು ಕೆಲಸ ಮಾಡ್ತಾ ಇರ್ಬೋದು ನೀನು. ಏನು 4ರಲ್ಲಿ ಒಂದು ಕೆಲಸ? ಈ ಹಸುವಿನ ಹಾಲನ್ನು ಕರು ಕುಡಿತಾ ಇದೆಯಾ, ಅಥವಾ ಹಸುನೇ ಕುಡಿತಾ ಇದೆಯಾ, ಅಥವಾ ನೀನು ಅಡವಿಯಲ್ಲಿ ಹಾಲನ್ನು ಕರೆದು ಬೇರೆಯವರಿಗೆ ಮಾರ್ತಾ ಇದ್ದೀಯಾ, ಅಥವಾ ನೀನು ಕುಡಿತಾ ಇದೆಯಾ? ಈ 4ರಲ್ಲಿ ಏನೋ ಆಗಿದೆ ಹೇಳು ಅಂತ ಅವ ಹೇಳ್ತಾನೆ. ನ ಜಾನೇಹಂ ಚ ತತ್ಕರ್ಮಂ ನ ಮಯ ಪೀಯತೆ. ನನಗೆ ಅದು ಏನು ಮಾಡುತ್ತೆ ಅಂತ ನಂಗೆ ಗೊತ್ತಿಲ್ಲ, ನಾನಂತೂ ಅದ್ರ ಹಾಲನ್ನು ಕುಡಿದಿಲ್ಲ ಅಂತ ಗೋಪಾಲಕ್ಕ ಹೇಳ್ದ. ಅವ ಕರೆಕ್ಟ್ ಹೇಳ್ದ. ಅವಾಗ ಚೋಳರಾಜ ಹೆಂಡತಿ ಅಂತ ಸುಳ್ಳು ಹೇಳ್ತೀಯ ನೀನು ಅಂಥೇಳಿ ಬಾರ್ಕೋಲ್ ತಂದು ಚಾಟಿ ಏಟು ಹೊಡಿಸಿಲ್ಲ, 25 ಏಟು ಹಾಕ್ಸಿದ್ದ ಅವನಿಗೆ ಗೋಪಾಲಕನಿಗೆ. ಬಹಳ ಸಿಟ್ಟು ಬಂತು. ನಾನು ನಿರಾಪರಾಧಿ ಏನೋ ಹಸುವೆ, ನನಗೆ ನೀವು ಹೊಡಿಸಿದ್ಯಲ್ಲ, ನಾಳೆ ನಿನ್ನ ನೋಡ್ಕೊತೀನಿ ಅಂದ ಮನಸ್ಸಿನಲ್ಲಿ. ಮರುದಿವಸ ಎಲ್ಲ ಹಸುಗಳನ್ನು ಬಿಟ್ಟು ಕರ್ಕೊಂಡು ಹೋಗುವಾಗ ಈ ಹಸುವಿನಿಂದ ಹಿಂದೆ ಹೋಗ್ತಾ ಇದ್ದಾರೆ ಯಾರು? ಗೋಪಾಲಕ. ಆ ಹಸು ಬಹಳ ವೇಗವಾಗಿ ಹೋಗಬಾರದು ಅಂತ ಹಸುವಿನ ಕೊರಳಿಗೂ ಕಾಲಿಗೂ ಒಂದು ಹಗ್ಗ ಕಟ್ಟಿರ್ತಾರೆ ಹಳ್ಳಿಗೂರ ಕಡೆ. ಎಲ್ಲರ ಕೆಲವು ಹಸು ಯಾಕೋ ಭಾಳ ಫಾಸ್ಟ್ ಹೋಗ್ತವೆ, ತಪ್ಪಿಸ್ಕೋಬಾರ್ದು ಅಂತ ಹಂಗೆ ಕಟ್ಟಿರ್ತಾರೆ. ಅದಕ್ಕೊಂದು ಸ್ಪೆಷಲ್ ಟೆಕ್ನಿಕಲ್ ವರ್ಡ್ ಅದ, ಗುದ್ದಿ ಅಂತ ಹೆಸರು. ಅದಕ್ಕೆ ಹಗ್ಗ ಕಟ್ಟಿರ್ತಾರೆ, ಅದಕ್ಕೊಂದು ಟೆಕ್ನಿಕಲ್ ವರ್ಡ್. ಹಳ್ಳಿ ಕಡೆ ಹೇಳ್ತಾರೆ ಅದು ಗುದ್ದಿರಿ ಅಂತ. ಅಂದರೆ ಓಡ್ಕೊಬ್ಬ ಹಾಗೆ ಕಟ್ಟಿದ್ದಂತೆ ಗೋಪಾಲಕ ವೇಗವಾಗಿ ಹೋಗಬಾರದು ಅಂತ. ಇವು ಅದ್ರ ಹಿಂದೆ ಕೊಡಲಿ ಹಿಡ್ಕೊಂಡು ಹೊಟ್ಬಿಟ್ಟ. ಅವರು ಮೊದಲೇ ಸರ್ವಜ್ಞರು, ಮಹಾನುಭಾವರು, ಜೀವೋತ್ತಮರು, ಬ್ರಹ್ಮದೇವರು, ಸಾಮಾನ್ಯರ. ಆ ಬೆಟ್ಟದ ಮೇಲೆ ಹೋಗ್ತಾ ಇದ್ದಾರೆ ಮಹಾನುಭಾವ. ಕರುನು ಹೋಗ್ತಾ ಇದೆ. ಅವ ಈ ಗೋಪಾಲಕ ಕೊಡಲಿ ಹಿಡಿದು ಹಿಂದಿಂದ ಹೋಗ್ತಾ ಇದ್ದಾನೆ, ಹಸುವಿನಿಂದ ಹೋಗ್ತಾ ಇದ್ದ. ಭಯ ಆಗಿಲ್ಲೇನ್ರಿ ಅಂತ. ಅದಕ್ಕೆ ಜ್ಞಾನಿಗಳಂತಾರೆ, ಇಲ್ಲ ಭಯ ಇಲ್ಲ ಭಯ, ಶ್ರೀನಲ್ಲನ ಭಕುತರಿಗಿಲ್ಲ ಭಯ. ಪರಮಾತ್ಮನ ಭಕ್ತರಿಗೆ ಭಯನೇ ಇರಲ್ಲ, ಆರಾಮಾಗಿ ಓಡಾಡ್ಕೊಂಡಿರ್ತಾರೆ, ಆರಾಮಾಗಿ ಮಲಗಿಬಿಡ್ತಾರೆ. ಎಲ್ಲಿ ಬೇಕಾದ್ರೆ ಯಾತ್ರೆಗೆ ಹೋಗುವ ಇಲ್ಲೇ ಆರಾಮಾಗಿ ಮಲಗಿ. ನಮಗೆ ಹಂಗಲ್ರಿ ಭಯ. ಮನೆಯಾಗ ಮಲಗಿದ್ರೆ ಭಯ, ಯಾರು ಯಾವಾಗ ಬರ್ತಾರೋ ಏನೋ, ಎಲ್ಲಿಂದ ಬರ್ತಾರೋ, ಡೋರ್ ಲಾಕ್ ಹಾಕು, CC ಕ್ಯಾಮ್ರಾ ಹಾಕು, ನಾಯಿ ಹೊರಗೆ ಬಿಡು. ಹೋಗಿಲ್ಲ, ರಾತ್ರಿ ಎಲ್ಲ ನಾಯಿ ಹೊರಗಿರ್ತದೆ, ಹಗಲೆಲ್ಲ ಇವ್ರು ಹೊರಗಿರ್ತಾರೆ. ಇಷ್ಟೇ ವ್ಯತ್ಯಾಸ ಅಲ್ವಾ? ಹೀಗೆಲ್ಲ ಈಗೆಲ್ಲ ಎಲ್ಲ ವ್ಯಾಪಾರ. ನಮಗೆಲ್ಲ ಕಡೆ ಭಯ, ಏಕೆ ನಾವು ಭಕ್ತರಲ್ಲ. ಪರಮಾತ್ಮನ ಭಕ್ತರಿಗೆ ಇಲ್ಲ ಭಯ, ಇಲ್ಲ ಭಯ. ಯಾರಿಗೆ? ಶ್ರೀ ನಲ್ಲನ ಭಕುತರಿಗೆ ಇಲ್ಲ ಭಯ. ಯಾಕೆ? ದೇವರ ರಕ್ಷಣೆ ಮಾಡ್ತಾನೆ ಅನ್ನೋ ವಿಶ್ವಾಸ ಇರುತ್ತಲ್ವಾ. ನಾವು ಮಲಗಬಹುದ್ರಿ, ಮಲಗಿದಾಗ ಮಲಗೋತನ ಏನೋ ನಾವು ಎಚ್ಚರಿಕೆಯಿಂದ ಸ್ವಲ್ಪ ಕೇರ್ ತಗೋಬಹುದು. ಮನೆಗೆ ಆದಮೇಲೆ ಗಾಢವಾಗಿ ನಿದ್ರೆ ಇದ್ದಾಗ ಯಾರು ಏನು ಮಾಡ್ತಾರೆ ಅಂತ ಗೊತ್ತಿರುತ್ತೆ. ನಮ್ಮ ಮೈ ಮೇಲೆ ಬಟ್ಟೆ ಇದೆಯಲ್ಲ ಅಂತ ನಮಗೆ ಗೊತ್ತಿರಲ್ಲ. ಇನ್ನು ಬೇರೆ ವಸ್ತುವಿನ ಬಗ್ಗೆ ಎಚ್ಚರಿಕೆ ಇರುತ್ತಾ? ಇರಲ್ಲ. ಆವಾಗ ನಮಗೆ ರಕ್ಷಣೆ ಮಾಡೋರು ಯಾರು? ಪರಮಾತ್ಮ ಅಲ್ವಾ? ಅದೇನೇ ಜಗನ್ನಾಥದಾಸರು ಹೇಳ್ತಾರೆ, ಹಿಂದೆ ಮುಂದೆಡ ಬಲದಿ ಒಳ ಹೊರಗಿಂದಿರೇಶನು ತನ್ನವರ ಎಂದೆಂದು ಸಲಹುವನು ಆಗಸದ ಒಲೆತ್ತ ನೋಡಿದರು. ಹಿಂದೆ ಮುಂದೆಡ ಬಲದಿ ಒಳ ಹೊರಗೆ ಇಂದಿರೇಶನು. ಪರಮಾತ್ಮ ಹಿಂದೆ ಮುಂದೆ ಎಡಕ್ಕೆ ಬಲಕ್ಕೆ ಒಳಗೆ ಹೊರಗೆ ಅನಂತವಾದ ರೂಪಗಳಿಂದ ಎಲ್ಲ ಕಾಲದಲ್ಲೂ ನಮಗೆ ರಕ್ಷಣೆ ಮಾಡ್ತಾನಲ್ವ ಪರಮಾತ್ಮ? ಮಾಡ್ತಾನೆ ಇಲ್ಲ? ಮಾಡ್ತಾನೆ. ನಮಗೆ ಮಾಡಬೇಕು ಅಂದರೆ ರಕ್ಷಣೆ ಮಾಡ್ತಾನೆ, ಮಾಡಬಾರ್ದು ಅಂದರೆ ಭಕ್ಷಣೆ ಮಾಡ್ತಾನೆ. ಅವನ ಸಂಕಲ್ಪ. ಮೊನ್ನೆ ಯಾವುದೋ ಒಂದು ವಿಮಾನ ಡಾಕ್ ಅಂತಾನೆ, ಹೌದಾ? ಇವೊಂದು ಇಬ್ಬರು ಬದುಕಿದ್ರೆ ಅವ್ರ ಬದುಕಿನ ನಿಯಮನ ದೇವರ ರಕ್ಷಣೆ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರೆ ಬದುಕಿ ಬಿಡ್ತಾರೆ. ಇವೆಲ್ಲ ನೋಡೋದು ಏನು ಅಂದರೆ ಭಗವದ್ ವ್ಯಾಪಾರವನ್ನು ಚಿಂತನೆ ಮಾಡಬೇಕು. ಹಸು ಮೇಲೆ ಬಂತು. ಇನ್ನೊಂದು ಹೇಳ್ತಾರೆ, ಹಸುವನ್ನ ಯಾಕೆ ಹಸು ಮೇಲ್ಮೇಲೆ ಹೋಗ್ತಾ ಇತ್ತು, ಕೊಡಲಿ ಹಿಡ್ಕೊಂಡು ಬರ್ತಾ ಇದ್ದ ಅಂದರೆ ಬ್ರಹ್ಮದೇವರು ಹೇಳ್ತಾರೆ, ಏನೋ ಮಗನೇ, ನಿನ್ನ ಮೃತ್ಯು ಇಲ್ಲಿಲ್ಲ, ನಿನ್ನ ಮೃತ್ಯು ಇರೋ ಸ್ಥಳ ಮೇಲೆ, ಅದು ನಿನ್ನ ಹಣೆ ಬಾರದಲ್ಲಿ ಬರೆದವನು ನಾನು, ಅಲ್ಲೇ ಕರ್ಕೊಂಡೆ ಗೋಟೆ ಕಲಿಸ್ತೀನಿ. ಯಾರು ಎಲ್ಲಿ ಸಾಯ್ಬೇಕು ಅಂತ ಸಂಕಲ್ಪ ಮಾಡಿದ್ದೇವರು ಪರವಾಗಿಲ್ಲ, ಅವ್ರನ್ನಲ್ಲೇ ಸಾಯಿಸ್ತಾನೆ. ನಾವು ದೇವರನ್ನು ನೋಡ್ತಾ ಸಾಯ್ಬೇಕು, ಮನೆ ಹೆಂಡತಿ ಮುಖ ನೋಡ್ತಾ ಸಾಯ್ಬೇಕು, ನರ್ಸ್ ಮುಖ ನೋಡ್ತಾ ಸಾಯ್ಬೇಕು? ಸಂಕಲ್ಪ ಮಾಡಿದವರು ಯಾರು? ಪರಮಾತ್ಮ. ಯಾರ ಮುಖ ಯಾರು ನೋಡ್ತಾ ಸಾಯ್ಬೇಕು ಅದನ್ನು ವ್ಯವಸ್ಥೆ ಇದೆ. ಅದಕ್ಕೆ ಅವರಂತ ನಿನ್ನ ಮೃತ್ಯು ಇಲ್ಲಿಲ್ಲ, ಎಲ್ಲಿದೆ? ಮೇಲಿದೆ, ಬಾ ಕರ್ಕೊಂಡು ಹೋಗ್ತೀನಿ ಅಂತ. ಹಸು ಮುಂದೆ ಹೋಗಿದೆ, ಮತ್ತೆ ಹುತ್ತಿನ ಹತ್ರ ಹೋಯಿತು. ಆ ಕಡೆ ಎರಡು ಕಾಲು, ಈ ಕಡೆ ಎರಡು ಕಾಲು, ಹಾಲನ್ನು ಅಭಿಷೇಕ ಮಾಡ್ತಾ ಇದೆ ಧಾರಾಕಾರವಾಗಿ. ಹಸು ನೋಡಿದ ಗೋಪಾಲಕ, ಹಾ ಎಲ್ಲೋ ಹಸುವೇ, ಇಂಥ ಕೆಲಸ ಮಾಡಿ ನನಗೆ ಹೊಡಿಸ್ತೀಯ ನೀನು, ಇವತ್ತು ನೋಡ್ತೇನೆ ನಿನ್ನನ್ನು ಅಂತ ಕೊಡಲಿ ಎತ್ತಿದ, ಅಲೆಗೆ ಹಾಕಬೇಕು ಅಂತ. ಅವಾಗ ದೇವರು ಕೂತಿದ್ನಲ್ಲ ಹುತ್ತಿನಲ್ಲಿ, ಅವ ವಿಚಾರ ಮಾಡ್ತಾನೆ, ಈ ಹಸುವಿಗೆ ನಾನು ಹೊಡೆಸಬಾರದು. ಏಕೆ?
ವೈಕುಂಠದಲ್ಲಿ ನಾನು ಮನೆ ಮುಂದೆ ಒಂದು ಬೋರ್ಡ್ ಹಾಕೀನ್ರಿ. ನಾ ಏನು ಹಾಕೀನಿ ಅಂದರೆ, ಏಕೇನ ತುಳಸಿ ಮಾತ್ರ ದಲೇನಾಪಿ ನರೋತ್ತಮ ಪೂಜೆಯದ್ ಭಕ್ತಿ ಭಾವೇನ ತಮ್ಮ ರಕ್ಷಾಮಿ ಇತಿ ಮತ್ಪಣಃ ಅಂದ ಭಗವಂತ. ಏನು, ಒಂದು ದಳ ತುಳಸಿ ದಳದಿಂದ ಮನುಷ್ಯನಾದವನು ನನ್ನನ್ನು ಭಕ್ತಿಯಿಂದ ಪೂಜೆ ಮಾಡಿದರೆ ತಮ್ಮ ರಕ್ಷಾಮಿ ಇತಿ ಮತ್ಪಣಃ ಅಂತ, ಅವನನ್ನು ರಕ್ಷಣೆ ಮಾಡ್ತೇನೆ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೇನೆ. ದೇವರಿಗೆ ಪೂಜೆ ಯಾಕೆ ಮಾಡಬೇಕು ಅಂದ್ರೆ ನಮ್ಮ ರಕ್ಷಣೆ ಮಾಡ್ತಾನೆ. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವು ಸಿಂಧು ಶಯನಿಗೆ ಅರ್ಪಿತ ಎನ್ನನು ಎಂದೆಂದು ವಾಸಿಪನು ಆ ಮಂದಿರದೊಳಗೆ ಹೂವ ತರುವರ ಮನೆಗೆ ಹುಲ್ಲ ತರುವ ಆ ದೇವರಿಗೆ ಏನು ಬೇಡ, ಒಂದು ಉದ್ಧರಣಿ ನೀರು, ಒಂದು ತುಳಸಿ ದಳ ಇಟ್ಟು, ಕೃಷ್ಣ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ, ನಿನ್ನೊರೆತು ಪೊರೆಬವರ ನಾನರಿಯೇ ಹರಿಯೇ ಅನ್ನೋ ಭಾವನೆಯಿಂದ ದೇವರಿಗೆ ಪೂಜೆ ಮಾಡಿದರೆ ದೇವರಿಂದ ತಮ್ಮ ರಕ್ಷಾಮಿ ಇತಿ ಮತ್ಪಣಃ, ಅವನನ್ನು ರಕ್ಷಣೆ ಮಾಡ್ತೇನೆ ಅಂತ ನನ್ನ ಪ್ರತಿಜ್ಞೆ ಇದೆ. ಇದಂತೂ ನನ್ನನ್ನೇ ನಂಬಿದೆ, ಕ್ಷೀರಾಭಿಷೇಕ ಮಾಡ್ತಾ ಇದೆ. ಇದನ್ನೇನಾದರೂ ಹೊಡಿಸಿಬಿಟ್ರೆ ನಾಳೆ ನನ್ನ ಪೂಜೆ ಯಾರೂ ಮಾಡುವುದಿಲ್ಲ, ನನ್ನ ಸ್ಮರಣೆನೇ ಯಾಕೆ ಮಾಡಲ್ಲ? ಅಯ್ಯೋ ಹೊಡಿಸ್ತಾನ್ರಿ, ತಲೆ ಹೊಡಿಸ್ತಾನೆ, ಯಾಕೆ ಬೇಕು, ದೇವ್ರ ಹೆಸರೇ ಬೇಡ ಅಂತ ಬಿಟ್ಬಿಡ್ತಾನೆ ಅಂಥೇಳಿ ಭಗವಂತ ಏನು ಮಾಡಿದ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ದೇವರನ್ನು ಸಂತೋಷಪಡಿಸೋದು ಬಹಳ ಸುಲಭ, ಬೇರೆ ಯಾರನ್ನೂ ಸಂತೋಷಪಡಿಸ್ಲಿಕ್ಕಾಗಲ್ಲ. ಜಗತ್ತಿನ ಮೇಲೆ ತಿಳ್ಕೊಂಬಿಟ್ರಿ, ಏನೇನೂ ಸಂತೋಷಪಡಿಸ್ಲಿಕ್ಕಾಗಲ್ಲ. ನಾವು ಅಂದ್ಕೊಂಡಿರ್ತೀವಿ ಸಂತೋಷ ಪಡ್ತಾರೆ ಇವರು ನಾವು ಪಡಿಸಿದರೆ ಅಂತ ತಿಳ್ಕೊಂಡಿರ್ತೀವಿ. ಹೌದಾ? ಏನೋ ಗಂಡ ಅಂತಾನೆ ಹೆಂಡತಿಗೆ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ವಿಚಾರ ಮಾಡ್ತಾರೆ. ಅವನಿಗೆ ಬೋನಸ್ ಬರುತ್ತಲ್ವ, ಅದು ಮನೇಲಿ ಹೇಳಿರಲ್ಲ, ಅದು ಹೆಂಡತಿಗೆ ಹೇಳಬಾರ್ದು. ಹೇಳಿಬಿಟ್ರು ಅದ್ರಲ್ಲಿ ಬಂತೇ ಇಲ್ಲ ಹಿಂಗೆ ಕೇಳ್ತಿರ್ತಾರು. ಒಂದಿಲ್ಲ ಸುಮ್ಮ ಬೋನಸ್ ಬರುತ್ತೆ ಅಂದರೆ ಸಾಕು ಅಂತ. ಯಾವಾಗ ಬರುತ್ತೆ? ನಿಮ್ಮ ಫ್ರೆಂಡಿಗೆ ಬಂತಂತೆ, ಸುಮ್ಮನೆ ಮನೆ ಕೂತು ಮಾತಾಡ್ತಾರೆ. ನಿಂಗೆ ಗೊತ್ತಾಯ್ತು, ಅವ್ರ ಮನೆಯವರೇ ಫೋನ್ ಮಾಡಿದ್ರು, ಫೋನ್ ಇಲ್ಲ, ನಂಬರ್ ಇಲ್ಲ, ಓದಿಲ್ಲ, ಹಿಂಗೆಲ್ಲ ಕೇಳ್ತಾ ಇರ್ತಾರಲ್ವ. ಏನೋ ಸರ್ಪ್ರೈಸ್ ಕೊಡಬೇಕು ಅಂತ ಒಂದು ವ್ಯಕ್ತಿ ಬೋನಸ್ ಬಂದ ತಕ್ಷಣ ಮನೆಗೆ ಬರ್ತಾನೆ. ಮನೆಗೆ ಬಂದ ಸಾಯಂಕಾಲ ಹೆಂಡತಿ ಹೇಳ್ತಾನೆ, ಬರ ಇಲ್ಲೇ, ಏನ್ರಿ ಕಣ್ಣು ಮುಚ್ಚು, ಕಣ್ಣು ಮುಚ್ಚ ಹೇಳ್ತೇನೆ, ಕಣ್ಣು ಮುಚ್ಚು, ಕೈಯಾಳಿ ಇದು ಸೀರೆ ಪ್ಯಾಕೆಟ್ ಇಟ್ಬಿಡ್ತಾರೆ, ಕಣ್ಣು ಬಿಡಿ ನೋಡ, ಬಿಟ್ಟು ನೋಡೋದು, ಓ ಸೀರೆ ಅಬ್ಬಾ ಏನ್ರಿ ಇದು, ಹಿಂಗೆ ರೇಷ್ಮೆ ಸೀರೆ, ಯಾರಿಗೆ ಇದು? ನಿಂಗೆ, ನಿಮ್ಮ ಅಪ್ಪಗ ಹೇಳ್ತೇನೆ, ನಿಂಗೆ ರೇಷ್ಮೆ ಸೀರೆ. ಓಪನ್ ಮಾಡಿ ಹಿಂಗೆ ನೋಡ್ತಾಳೆ, ಪ್ಯಾಕ್ ಓಪನ್ ಮಾಡಿ ನೋಡಿ, ಎಷ್ಟು ಬಿತ್ತರಿ ಇದಕ್ಕೆ? 10,000 ರೂಪಾಯಿ. ಬುದ್ಧಿ ಇದೇನ್ರಿ ನಿಮಗೆ? ಬಿತ್ತಲ್ಲ ಮೊದಲನೇ ಬ್ಯಾಟಿಂಗ್ಗೆ ಬುದ್ಧಿ ಇದೇನ್ರಿ? ಕಲರೇ ಸೆಲೆಕ್ಟ್ ಮಾಡ್ಲಿಕ್ಕೆ ಬರಲ್ಲ ರೀ. ನಮ್ಮ ಮೊನ್ನೆ ಭಜನಾ ಮಾಡಲಿ ಪ್ರೆಸಿಡೆಂಟ್ ತೊಗೊಂಡಾಳೆ 7,000 ರೂಪಾಯಿ, 3,000 ರೂಪಾಯಿ ಲಾಸ್ ಮಾಡಿಟ್ಟಾಳ್ರಿ. ನಂಗೆ ಹೇಳಿದ್ರೆ ನಾನು ಬರ್ತೀನಿ, ಆಯ್ತಲ್ಲ ಮುಖಕ್ಕೆ ಮಂಗಳಾರತಿ ಬೇಕಾ? ನಮ್ಮನ್ನೊಂದು ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ 7 ದಿವಸ. ಹುಡುಗ ಬಂದಿಲ್ಲ, ನಮ್ಮಮ್ಮ ಪ್ರೆಸಿಡೆಂಟು 7,000 ರೂಪಾಯಿ ಕೊಡ್ತೊಂಡ ಆ ಸೀರೆ ಅಂತ. ನಿಮಗೆ ಗೊತ್ತಾಯ್ತು ಅಂತ ಅವನ ಪ್ರಶ್ನೆ. ಯಾಕೆ ಹೇಳಿಕ್ಕೆ ಬಂದೆ ಅಂದರೆ ಹಿಂಗೆ ಸಂತೋಷ ಪಡಿಸೋಕೆ ಬೇಡಪ್ಪ, ಹೆಂಡತಿ ಸಂತೋಷ ಪಡೋಕೆ ಇದ್ದಾಳೆ ಅಂತ ಇಟ್ಕೊಂಡು ಮಕ್ಕಳಿಗೆ ಡ್ರೆಸ್ ತಂದು ಕೊಟ್ಟರೆ ಡ್ರೆಸ್ ನೀನೇ ಹಾಕೋ, ನಮ್ಗೆ ಬೇಕಾಗಿಲ್ಲ ಅಂತಾರೇ ಇಲ್ಲ. ಯಾರಾದರೂ ಅಪ್ಪ ತಂದು ಕೊಟ್ಟು ಸಂತೋಷ ಇರ್ಲಪ್ಪ ನಮ್ಮ ಅಪ್ಪ ನಾಣಿಗನಲ್ಲ, ಯಾರ್ಯಾರು ಅನ್ನಲ್ಲ. ಹೌದಾ? ಬೇಡ ಹೆಂಡತಿ ಅಂತಾಳಪ್ಪ. ನೋಡಿ ನಮ್ಮ ಮನೆ, ನಮ್ಮ ಕುಲ, ನಮ್ಮ ಗೋತ್ರ, ನಮ್ಮ ಬಂಧು ಎಲ್ಲವನ್ನ ತ್ಯಾಗ ಮಾಡಿ ನಿಮಗಾಗಿ ನಿಮ್ಮ ಮನೆಗೆ ಬಂದು ಸೇರಿದ್ನಲ್ಲ, ಸಂತೋಷ ಆಯ್ತಾ? ಅಂದರೆ ಉಪಕಾರಕ್ಕೆ ಮಾಡಿದೆ, ಕಟ್ಕೊಂಡಿದ್ದಲ್ಲ. ಹಿಂಗೆ ಒಟ್ಟು ಯಾರೇ ನೋಡಿ ಜಗತ್ತಿನ ಮೇಲೆ ಇದು ಬೇಕಾದಷ್ಟು ಉದಾಹರಣೆ ಹೇಳ್ಬೋದು, ಬೇಡ ಸಾಕು. ಯಾಕೆ ಹೇಳಿ ಬಂದೆ ಅಂದರೆ, ನೀವು ಬೇಕಾದಷ್ಟು ಪ್ರಯತ್ನ ಮಾಡಿರಿ, ಒಬ್ಬರನ್ನೊಬ್ಬರು ಸಂತೋಷಪಡಿಸಿ ಸಾಧ್ಯನಾ? ಇಲ್ಲ. ಎದುರು ಸಂತೋಷ ರೀ, ಭಾಳ ಚಂದ ಆಯಿತು ಅಂತಾರೆ. ಆಟೋ ಹತ್ತಿದ ಮೇಲೆ ಬೈಕೋತ್ ಹೋಗ್ಬಿಡ್ತಾರೆ. ಹೋಯ್ತಾರೆ. ಎಷ್ಟೋ ಫಂಕ್ಷನ್ ನೋಡ್ತಿರ್ತೀನಿ ನಾನು, ಸೀರೆಗಳು ಕೊಡ್ತಾರೆ, ಉಡುಗೊರೆ ಕೊಡ್ತಾರಲ್ಲ, ಊರಿಗಿತ್ತೇರು ಹುಡುಗರು ಕೊಡ್ತಾರೆ, ತಗೋತಾರೆ. ಭಾಳ ಚಲೋ, ಎಷ್ಟು ಕಾಸ್ಟ್ಲಿ ತಂದಿರಿ, ಯಾಕೆ ತರ್ಲಿಕ್ಕೆ ಹೋಗಿದ್ದು ಸುಮ್ಮನೆ ಹಿಂಗೆಲ್ಲ ಇದ್ರ ಟಾಪಿಗೆ ಮಾತಾಡ್ತಾ ಇವು. ಒರಿಜಿನಾಲಿಟಿ ಇರಲ್ಲ ಅಲ್ಲಿ, ಬರೀ ಆರ್ಟಿಫಿಷಿಯಾಲಿಟಿನೇ ಜಾಸ್ತಿ ಇರುತ್ತೆ ಅಲ್ಲಿ. ಅಲ್ಲ, ಆ ಮನೆಗೆ ಹೋದ್ಮೇಲೆ ಹೇಳ್ತಾರೆ ಪಕ್ಕದ ಮನೆಗೆ, ಏನು ರೀ ಪ್ರೆಸೆಂಟೇಷನ್ ಕೊಟ್ಟರೆ ಅವ್ರಿಗೆ ಕೊಟ್ಟರಲ್ಲ, ನೋಡಿ ಹೆಂಗಿದೆ ಸೀರೆ, ಚೆನ್ನಾಗಿ ಕೊಟ್ಟಿರಲ್ರಿ, ಏನು ಚೆನ್ನಾಗ್ರಿ, ನಂಗೆ ಪಿಂಕ್ ಇಂಟ್ರೆಸ್ಟೇ ಇಲ್ಲ, ಸ್ನಫ್ ಇಂಟ್ರೆಸ್ಟು ಗೊತ್ತು, ಪಿಂಕೇ ಕೊಟ್ಟಾರೆ ಇದಂತ.
ಮುಗಿಸ್ತಾರೆ. ಹರೇ ನಮ. ಇದು ಎಷ್ಟು ಇದು ಕೊನೆನೇನಿಲ್ಲ ರೀ. ಅದಕ್ಕೆ ಶಾಸ್ತ್ರ ಹೇಳುತ್ತೆ ಯಾರನ್ನೂ ಸಂತೋಷಪಡಿಸ್ಲಿಕ್ಕೆ ಆಗಲ್ಲ. ಬೇಡ, ಆಚಾರ್ಯಗೆ 1 ಕೋಟಿ ರೂಪಾಯಿ ದಕ್ಷಿಣ ಕೊಟ್ಟು ಸಂತೋಷ ಆಗುತ್ತೆ. ಹಾಳಾದವ ಇನ್ನೊಂದು ಕೋಟಿ ಕೊಟ್ಟಿದ್ದೆ ಏನಾಗ್ತಿತ್ತು? ಸುಮ್ಮನೆ ಕೊಟ್ಟಿದ್ದೆ, ಕೋಟಿ ಕೊಟ್ಟಿರ್ತದೆ ಅದು. ಇನ್ನೂ ಸಾಲ ಇನ್ನೊಂದು. ಒಟ್ಟು ಮನುಷ್ಯನಿಗೆ ತೃಪ್ತಿ ಅನ್ನೋದಿಲ್ಲ, ಸಂತೋಷಪಡಿಸ್ಲಿಕ್ಕಾಗಲ್ಲ. ದೇವರನ್ನ ಸುಲಭವಾಗಿ ಸಂತೋಷಪಡಿಸೋದು ಯಾವ ವಸ್ತುದು? ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವು ಸಿಂಧು ಶಯನಿಗೆ ಅರ್ಪಿತ ಎನ್ನಲು. ಏನ್ ಮಾಡ್ತಾನೆ? ಎಂದೆಂದು ವಾಸಿಪನು ಆ ಮಂದಿರದೊಳಗೆ. ಯಾರು ಪೂಜೆ ಮಾಡ್ತಾರೋ ಅವ್ರ ಮನೆಯಲ್ಲೇ ಯಾವಾಗಲೂ ಭಗವಂತ ವಾಸ ಮಾಡಿಕೊಂಡಿರ್ತಾನೆ.